ನಿಮ್ಮ ಆಡು ಭಾಷೆ, ನಡೆಯುವ ಭಾಷೆ, ನುಡಿಯುವ ಭಾಷೆ ಕನ್ನಡ ಆಗಿರಬೇಕು. ದಯವಿಟ್ಟು ಸಹಿನ ಕನ್ನಡದಲ್ಲೇ ಮಾಡಿ, ಇಂಗ್ಲೀಷಲ್ಲಿ ಮಾಡಬೇಡಿ ಮಕ್ಕಳನ್ನ. ಅದಕ್ಕೆ ಚಂದ್ರಶೇಖರ್ ಪಾಟೀಲ್ ಭಾಳ ಚೆನ್ನಾಗಿ ಹೇಳ್ತಾರೆ, ಇಂಗ್ಲೀಷ್ ಮೀಡಿಯಂನಲ್ಲಿ ಓದ್ದವರು ಕ್ಲರ್ಕ್ಗಳಾಗ್ತಾರೆ, ಕನ್ನಡ ಮೀಡಿಯಂನಲ್ಲಿ ಓದ್ದವರು ಅಧಿಕಾರಿಗಳಾಗ್ತಾರೆ ಅಂತ ಹೇಳ್ತಾರೆ. ಅನೇಕ ಜನ IAS ಕನ್ನಡ DC ಇವತ್ತು ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಕಲಿಸೋದೊಂದು ಫ್ಯಾಷನ್. ಅದು ಯಾಕೆ ಬಂತೋ ಗೊತ್ತಿಲ್ಲ. ಕವಿ ಡುಂಡಿರಾಜ್ ಭಾಳ ಚೆನ್ನಾಗಿ ಹೇಳ್ತಾರೆ, ಕಳಿಸೋ ಮಕ್ಕಳನ್ನ ನೋಡಿ ನೀವು, ಬರೀ ಹೋಮ್ವರ್ಕಲ್ಲೇ ಸಾಯ್ತವೆ. 9:30ವರೆಗೆ ಹೋಮ್ವರ್ಕ್ ಮಾಡಿ ಅಲ್ಲೇ ಮಲಗಿರ್ತವೆ. ಆಮೇಲೆ ತಾಯಿ ಅದನ್ನು ಮಲಗಿಸಿ ತಾನು ಎಡಗೈಯಿಂದ ಬರೀತಾಳೆ. ಮಗುನ ಅಕ್ಷರ ನೋಡಿ ಅದೇ ಥರ ಬರೆದು ಆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾಳೆ. ಬೇಕಿತ್ತಾ ಇದು ನಿಮಗೆ? ಆಡೋ ವಯಸ್ಸಲ್ಲಿ ಮಕ್ಕಳು ಆಟ ಆಡ್ತಾ ಇಲ್ಲ, ಸದಾ ಹೋಮ್ವರ್ಕು, ಡಿಸಿಪ್ಲಿನ್. ಅದೇ ಕನ್ನಡ ಶಾಲೆ ಕಲ್ತ್ರೆ ಬೇಗ ತಲೆಗೆ ಹೋಗ್ತದೆ. ಇವಕ್ಕೆ ಇಂಗ್ಲೀಷ್ ಪೂರ್ತಿ ಬರಲ್ಲ, ಕನ್ನಡ ಮರೆಯೋಕ್ಕಾಗಲ್ಲ. ಹೀಗಾಗಿ ಎಡಬಿಡಂಗಿಗಳಾಗಿಬಿಡ್ತಾವೆ ಇವು. ಅದಕ್ಕೆ ಡುಂಡಿರಾಜ್ ಭಾಳ ಚೆನ್ನಾಗಿ ಬರೀತಾರೆ, ಇಂಗ್ಲೀಷ್ ಶಾಲೆಗಳಲ್ಲಿ ಹೋಮ್ವರ್ಕ್ ಬರೆಸುವರು ಮಾಸ್ತರ್. ಇಂಗ್ಲೀಷ್ ಶಾಲೆಗಳಲ್ಲಿ ಹೋಮ್ವರ್ಕ್ ಬರೆಸುವರು ಮಾಸ್ತರು, ಬರೆದು ನಮ್ಮ ಮಕ್ಕಳಾಗುವವರ ಕಡೆಗೆ ಗುಮಾಸ್ತರು, ಕ್ಲರ್ಕ್ಗಳಾಗ್ತೀವಿ ನಾವು ಅಂತ. ಅದನ್ನೇ ನೋಡಿ. ಅದಕ್ಕೆ ಸರ್ಕಾರಿ ಶಾಲೆ, ಕನ್ನಡ ಶಾಲೆ ಓದೋನಿಗೆ ಸ್ವಾಭಿಮಾನ ಜಾಸ್ತಿ, ಆತ್ಮವಿಶ್ವಾಸ ಜಾಸ್ತಿ. ಉದಾಹರಣೆ ನಾವೇ, ಕಾನ್ಫಿಡೆನ್ಸ್ ಜಾಸ್ತಿ. ನೀವು ಇಂಗ್ಲೀಷ್ ಮೀಡಿಯಂ ಶಾಲೆ ಗೋಡೆಗಳಿಗೆ ಹೋಗಿ ಸ್ವಲ್ಪ ಕಿವಿ ಕೊಟ್ಟು ಕೇಳಿ, ನೀವು ಗಲಾಟೆನೇ ಇರಲ್ಲ, ಕೀಪ್ ಕ್ವೈಟ್, ಸೈಲೆನ್ಸ್ ಇರ್ತದೆ. ಹೇಳೋದೊಂದೇ ಮಕ್ಕಳಿಗೆ, ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಮೇಂಟೈನ್ ಡಿಸಿಪ್ಲಿನ್. ಬರೀ ಇದೆ, ಪಾಠನೇ ಇಲ್ಲ. ರೋಬೋಟ್ ಥರ ಆಟಾಡ್ತಿರ್ತಾವೆ ಮಕ್ಕಳು, ನೋಡಿದ್ದೀರಾ ಇಂಗ್ಲೀಷ್ ಮೀಡಿಯಂಗಳಲ್ಲಿ? ಅದೇ ಸರ್ಕಾರಿ ಶಾಲೆ ಗರ ತಿರುಗಿ ಹಿಂಗೆ ನಿಲ್ತಿರ್ತಾವೆ. ನಾಯಿ ಥರ ಪೀ ಅಂತ ಓಡೋಗ್ತವೆ, ಅಲ್ಲಿ ಏನೋ ತಗೋತವೆ, ಮತ್ತೆ ವಾಪಸ್ ಬರ್ತವೆ, ಮತ್ತೆ ಇಲ್ಲಿ ಗರ್ರ ತಿರುಗಿ ಮತ್ತೆ ಕಡೆ ಹೋಗ್ತವೆ. ನಾವು ಸರ್ಕಾರಿ ಶಾಲೆಗಳಲ್ಲಿ ಮೇಷ್ಟ್ರಿಗೆ ಬೆನ್ನು ಮಾಡಿ ಕೂತ್ಕೊತಿದ್ವಿ. ಮೇಷ್ಟ್ರ ಈ ಕಡೆ ನಿಮ್ದು ಇರೋದೇ ಸಾರ್, ನಾವು ಸ್ನೇಹಿತರು ಮಾತಾಡ್ತೀವಿ, ನೀವು ಮಾತಾಡ್ಕೊಳ್ಳಿ ಅಂತ. ಅಂತಹ ಶಾಲೆಗಳು. ಪರೀಕ್ಷೆ ಬಗ್ಗೆ ಕಾಳಜಿ ಇಲ್ಲ. ಯೂನಿಫಾರ್ಮ್ ಅಂತೂ ಮೊದಲೇ ಇಲ್ಲ ನಮಗೆ. ಈಗ ಬರೀ ಯೂನಿಫಾರ್ಮು, ಆಡಂಬರ, ನೋಟ್ಬುಕ್ಕ, ಪುಸ್ತಕ, ಪೆನ್ಸಿಲು ಬರೀ ಇದೆ. 2 ವರ್ಷ ಹುಡುಗನ ಸ್ಕೂಲ್ ಬ್ಯಾಗ್ ನೋಡಿದ್ರೆ ನೀವು, ಹಿಮಾಲಯ ಪರ್ವತಕ್ಕೆ ಹೋಗ್ತಿದ್ದಾನೇನೋ ಅನ್ನೋಷ್ಟು ಇರ್ತದೆ. ಇಷ್ಟ ಈಗ ಹೋಗ್ತಿರ್ತದೆ ಹುಡುಗ. 2 ವರ್ಷ. ನಾವು PUC ವರೆಗೂ ಒಂದೇ ನೋಟ್ಬುಕ್, ಬೇರೆ ಇಲ್ಲವೇ ಇಲ್ಲ. ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಓದಿನ ಬಗ್ಗೆ ಕಾಳಜಿ ಇರಲಿಲ್ಲ. ಇವತ್ತು ತಂದೆ ತಾಯಿಗಳು ಏನು ಕಾಳಜಿ ವಹಿಸ್ತಾರ್ರಿ ಮಕ್ಕಳ ಓದಿನ ಬಗ್ಗೆ. ಅಯ್ಯೋ ಬಾಬಾ. ಕೆಲವ್ರು ನೋಡ್ಬೇಕು, ಅವ್ರ ಮಕ್ಕಳು ಕರ್ಕೊಂಡು ಬಂದಿರೋದಿಲ್ಲ. ಯಾಕ್ರಿ ನಿಮ್ಮ ಪ್ರಶಾಂತ್ ಬಂದಿಲ್ಲಲ್ಲ ಗಿರಿಜಮ್ಮ? ಅವನು ಹಾಗೆಲ್ಲ ಬರಲ್ಲ. ಹೀ ಈಸ್ ಎ ರ್ಯಾಂಕ್ ಸ್ಟೂಡೆಂಟ್. ಇವನು ಯಾವಾಗಲೂ ಸ್ಟಡೀಸಲ್ಲೇ ಮುಳುಗಿರ್ತಾನೆ ಗೊತ್ತಾ. ಅವನು LKG ಇಂದ MBBS ವರೆಗೂ 97, 1 ವರ್ಷ ಕೆಳಗಡೆ ಇಳಿದಿಲ್ಲ, ಮೇಲೇರಿಲ್ಲ, 97 ಕೀಪ್ ಮಾಡ್ತಿದ್ದಾನೆ ಗೊತ್ತಾ. ಅವನು ನೋಡಿ ನೀವು, ಮನೆ ಬಿಟ್ಟು ಹೊರಗೆ ಬರಲ್ಲ. ಅವನಿಗೆ ಅಣ್ಣಮ್ಮ ಗೊತ್ತಿಲ್ಲ, ರಾಜ್ಯೋತ್ಸವ ಗೊತ್ತಿಲ್ಲ, ಗಣಪತಿ ಗೊತ್ತಿಲ್ಲ. ಬರೀ ಟೇಬಲ್ ಲ್ಯಾಂಪು, ಹಾರ್ಲಿಕ್ಸು, ಓದು. ಇಲ್ಲ ಹಾರ್ಲಿಕ್ಸ್ ಚೇಂಜ್ ಆದರೆ ಕಾಂಪ್ಲಾನ್. ಮಕ್ಕಳನ್ನ ಕೇಳಿ ನೀವು, ನಮ್ಮ ಕಡೆ ಯಾರ ಮಗ ನೀನು ಅಂದರೆ ನಾನು ಗುರುಸಿದ್ದಪ್ಪನ ಮಗರೇ ಅಂತಾನೆ. ಇಲ್ಲಿ ಮಕ್ಕಳು ಕೇಳ್ರಿ, ಇಂಗ್ಲೀಷ್ ಮೀಡಿಯಂ ಮಕ್ಕಳ, ಯಾರೋ ನೀನು, ಐ ಆಮ್ ಎ ಕಾಂಪ್ಲಾನ್ ಬಾಯ್. ಮತ್ತು ಅವ್ರ ಅಪ್ಪ ಏನು ಮಾಡ್ಬೇಕ್ರಿ ಹಂಗಂದ್ರೆ, ಕಾಂಪ್ಲಾನ್ ಬಾಯ್, ಕಾಂಪ್ಲಾನ್ ಗರ್ಲ್ ಅಂದ್ರೆ. ಕಾಂಪ್ಲಾನ್ ಕುಡಿಯೋದು, ಹಾರ್ಲಿಕ್ಸ್ ಕುಡಿಯೋದು, ಓದೋದು, ಮಾರ್ಕ್ಸ್ ತಗೊಳ್ಳೋದು, ಬರೀ ಇಷ್ಟೇನ ಜೀವನ. ಮಕ್ಕಳು ಸಾಂಘಿಕವಾಗಿ ಬೆಳಿಬೇಕು. ರಾತ್ರಿ ಹೊತ್ತಲ್ಲಿ ಮಕ್ಕಳು ಮೆಜೆಸ್ಟಿಕ್ ಹೋಗಿ ಏನೋ ತೊಗೊಂಬರೋ, ಮಮ್ಮಿ 8 ಗಂಟೆ ಈಗ ಮೆಜೆಸ್ಟಿಕ್ ಹೋದ್ರೆ ನಾವು ವಾಪಸ್ ಬರ್ತೀನಾ ಅಂತಾನೆ. ನಮ್ಮೂರ ನೋಡ್ರಿ 8 ವರ್ಷಕ್ಕೆ ಈ ಕಡೆ ಬರ್ತಾವ್ರಿ, ಬೆಂಗಳೂರು ಕಡೆ. ನಮ್ಮೂರಾಗನಂತೆ ಬೆಂಗಳೂರಿಗೆ ಯಾರು ಬರ್ತಾರನಪ್ಪ, ಫ್ರೀ ಕರ್ಕೊಂಡು ಹೋಗ್ತೀವಿ ಅಂದ್ರೆ 50 ಮಂದಿ ಬರ್ತಾರೆ. ಇಲ್ಲಿಯವರು ಬಿಜಾಪುರಕ್ಕೆ ಹೋಗೋಣ ಬರ್ತೀರಾ? ಅಯ್ಯೋ ಬೇಡ ಸರ್, ತುಂಬ ಬಿಸಿಲಂತಲ್ವ, ಹಾಗೆ ಸ್ವೆಟಿಂಗ್ ಜಾಸ್ತಿ, ನೀರೇ ಇಲ್ವಂತಲ್ಲ. ಹೌದಾ? ನಾವೇನು ಬದುಕಿಲ್ಲನ್ರಿ. ಏನು ಗಾಬರಿ ಆಗ್ತೀರಪ್ಪ ನೀವು ಆ ಕಡೆ ಬರ್ಬೇಕಂದ್ರೆ. ನಮ್ಮ ಕಡೆ ಒಟ್ಟ ಗಾಬರಿ ಆಗಂಗಿಲ್ರಿ ಮಂದಿ. ಯಾಕಂದ್ರೆ ಏನಾಗೈತೆ ನೋಡೋಣ, ಹಣೆ ಬರದಾಗಿದ್ದದ್ದು ಆಕೈತೆ ಅಂತೀವಿ. ನೀವು ಹಣೆ ಬರ ಸಹಿತ ಹೆಂಗೈತೆ ಅಂತ ಜ್ಯೋತಿಷಿಗಳು ಕೇಳ್ತೀರಿ. ಬೆಂಗಳೂರಿನಾಗಿರೋಷ್ಟು ಜ್ಯೋತಿಷಿಗಳು, ಬೆಂಗಳೂರಿನಾಗಿರೋಷ್ಟು ದೇವರುಗಳು ನಮ್ಮಲ್ಲಿ ಇಲ್ಲ. ಏನು ಜ್ಯೋತಿಷಿಗಳದಾರ್ರಿ ಇಲ್ಲಿ. ಬಾಬಾ ಹಾದಿಗೊಬ್ಬರು ಬೀದಿಗೊಬ್ಬರು ಎಲ್ಲ ತೋರಿಸ್ತಾರೆ. ಕೈ, ಕಾಲು, ಬಾಯಿ, ನಾಲಿಗೆ. ಮೊನ್ನೆ ಒಬ್ಬ ಮುಂದೆ ಕೂತ್ಕೊಂಡು ತಲೆ ನೋಡಕತ್ತಿದ್ದ. ನಾನೇನು ಏನು ನೋಡ್ತಿದ್ದ ಅನ್ಕೊಂಡೆ. ಏನು ನೋಡೋದು ಸೈ ಶುರುವಾತಾನೆ ಊರಾಗ ಫುಟ್ಪಾತ್ನಾಗ ಟೈಮ್ ಇಲ್ಲ ಅಂತೇಳಿ ಸಿಟಿ ಬಸ್ಸಿಗೆ ಕುಂತಾಗ್ರಿ, ತಲೆ ಹೇರೋದು ನೋಡ್ಬೇಕು, ಅಲ್ಲೇ ಇಲ್ಲಿ ಇಂಥ ಬಿಸ್ನೆಸ್ ಮಾಡಂಗಿಲ್ಲ ಅನ್ನಂಗಿಲ್ರಿ. ಊರಾಗ ಬೇಕಾದ್ ಮಾಡಿದ್ರೆ ಬದುಕ್ತಾನ. ನೇಲ್ ಪಾಲಿಶ್ ಹಚ್ತಾರ, ಮೆಹಂದಿ ಹಾಕ್ಸ್ಕೊಂತಿರ್ತಾರೆ ಕುಂತ, ಅದೊಂದು ಬಿಸ್ನೆಸ್. ಅದನ್ನ ನಾವು ಕಲಿಬೇಕಾಗೈತ್ರಿ. ನಮ್ಮಲ್ಲಿ ಸೌತಿಕಾಯಿ ಹಿಂಗೆ ಹಾದ್ಯಾಗ ಹೋಗ್ತಾ ತೋಟದಾಗ ಹೊರ್ಕೊಂಡು ಮನೆಯಿಂದ ಉಪ್ಪು ಒಯ್ದಿರ್ತೀವಿ. ಇಲ್ಲ ನೈಸಾಗಿ ಮೇಲಿಂದೆಲ್ಲ ಸ್ಲೈಸ್ ತೆಗೆದು ಪೀಸ್ ಮಾಡಿ ಕೊಕೊಂಬರ್ ಎಲ್ಲ ನೀಟು ಚಂದ್ರಿ. ನೀವು ಏನ ಮಾಡಿದ್ರೆ ಚಂದ ಮಾಡ್ತೀರ, ಅದು ನಾವು ಕಲಿಬೇಕಾಗೈತೆ. ನಾವು ಅದನ್ನ ಮಾಡ್ತೀವಿ, ಮಾಡಕ್ಕೆ ಬರಂಗಿಲ್ಲ ನಮ್ಗೆ. ನೀವು MA ಮಾಡಿರ್ತೀರಿ, ಭಾಳ ಚಂದ ಹೇಳ್ತೀರಿ ನೀವು.
ಹಾಂ ಏನು ಓದಿದ್ಯಪ್ಪ ನೀನು? ಸರ್ ಐ ಎಮ್ ಎಮ್ ಎ ಎಟ್ ಮಾನಸ ಗಂಗೋತ್ರಿ ಮೈಸೂರು. ಭಾಳ ಚಂದ ಹೇಳ್ತಾರೆ. ಐ ಎಮ್ ಎಮ್ ಎ ಎಟ್ ಮಾನಸ ಗಂಗೋತ್ರಿ ಮೈಸೂರು. ನೋಡ್ರಿ ಎಷ್ಟು ಚಂದ. ನಾವು ಎಮ್ ಎನ ಮಾಡಿರ್ತೀವಿ. ಲೇ ಸಿದ್ದಪ್ಪ ಏನು ಓದಿರಿ? ಎಮ್ ಎ ಮಾಡೀನಿ. ಮಕ್ಕ ಸರಣಿ ತಿಂದವ್ರು ಎಮ್ ಎ ಮಾಡಿ ಸುಮ್ಮನೆ ಅದನ್ನು ಕಾನ್ಫಿಡೆಂಟ್ನಿಂದ ಹೇಳಲಿ. ಎಮ್ ಎ ಮಾಡೀನಿ. ಯಾವ ಕಾಲೇಜು? ಹುಬ್ಬಳ್ಳಿ ಕಾಡಸಿದ್ದೇಶ್ವರ ರೀ. ನಮ್ಮ ಕಾಲೇಜು ಅಂತವ ರೀ. ಮಾನಸ ಗಂಗೋತ್ರಿ ಹಿಂಗೆಲ್ಲ ಇರಂಗಿಲ್ಲ. ಕಾಡಸಿದ್ದೇಶ್ವರ, ತೆಗಿನ ಮಠ, ಬೇವಿನ ಮಠ, ಇಳಕಲ್ ಸೇರಿ, ಮ್ಯಾಗಲ ಮಠ ಹಿಂಗೆಲ್ಲ ಇರ್ತಾವ ನಮ್ಮ ಹೆಸರುಗಳು. ಹಾಂ, ಗುದ್ನಪ್ಪನ ಮಠ ಅಂತ ಐತಿ ನಮ್ಮಲ್ಲಿ. ಅದು ಎದಕ್ಕೆ ಹೆಸರು ಬಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಹೇಳಕ್ಕೂ ಬರೋಂಗಿಲ್ಲ. ಗುದ್ನಪ್ಪನ ಮಠ ಹೆಸರು ಹಂಗೆ ನಮ್ಮ ಕಳಕಪ್ಪ ಅಂತ ಇಡ್ತಾರೆ ಹೆಸರು. ಇಲ್ಲಿ ಕಳಕಪ್ಪ ನೋಡಿ, ಇಲ್ಲಿ ಬರೀ ಯಶ್, ಆಯುಷ್, ವೇಶ್, ಪುಷ್, ರಶ್, ಬುಷ್ ಹಿಂಗೆ ಕೊನೆಗೆ ಶ ಇದ್ದಾರೆ 2 ಅಕ್ಷರ. ಯಶ್ ಈಗಂತೂ ಬಿಡ್ರಿ ಕೆಂಚ, ಮಂಚ, ಮತ್ಸ, ಪುತ್ಸ, ಕಚ್ಚ ಈಗ ಹೆಸರು. ಲೇ ಮಚ್ಚ ಯಾವ 5 ಮಂದಿ ಬರ್ತಾರೆ. ಮತ್ಸ ಅಂದ್ರೆ ಲೇ, ಪುತ್ಸ ಅಂದ್ರೆ 8 ಮಂದಿ ಬರ್ತಾರೆ. ನಮ್ಮಲ್ಲಿ ಕಳಕಪ್ಪ, ಗುದ್ನಪ್ಪ, ಭರಮಪ್ಪ ಅವಕ್ಕೇನ. ಕಳಕಪ್ಪ ಅಂದ್ರೆ ಏನಂತ ನಮಗೆ ತಿಳಿಯವಲ್ತ್ರಿ. ಒಬ್ಬ ತಾಯಿಯನ್ನು ಕೇಳಿದ್ವಿ, ಏನಮ್ಮ ನಿಮ್ಮ ಮನ್ಯಾಗ ಎಲ್ಲರಿಗೂ ಅವ್ರ ಮನೆಗೆ ಎಲ್ಲರೂ ಕಳಕಪ್ಪ ರೀ. ಸಣ್ಣ ಕಳಕಪ್ಪ, ದೊಡ್ಡ ಕಳಪಪ್ಪ, ನಡ್ಕಲ್ ಕಳಕಪ್ಪ, ಕೊನೆ ಕಳಕಪ್ಪ, ಮೊದಲ ಕಳಕಪ್ಪ, ಚೊಚ್ಚಲ ಕಳಕಪ್ಪ, ಮರ್ಚಲ್ ಕಳಕಪ್ಪ. ಯಾಕ್ರಿ ಅಂದ್ವಿ. ನೋಡ್ರಿ ನಮ್ಮ ಹುಡ್ರದ್ದು ಏನೈತೆ ಏನ ಜಾತ್ರೆ ಕಳ್ಕೊಂಡ್ಬಿಡ್ತಾವ್ರಿ. 3 ತಿಂಗಳಾಗಿಂದ ಮತ್ತೆ ಸಿಗ್ತಾವ್ರಿ. ಹಿಂಗಾಗಿ ಓಸು ಹುಡುಗ್ರಿಗೆ ನಾವು ಕಳಕಪ್ಪ ಅಂತ ಹೆಸರಿಟ್ಟಿವ್ರಿ. ಆ ಹೆಸರಿಟ್ಟಿಂದ ಅವು ಕಳ್ಕೊಂಡಿಲ್ರಿ. ಅದಕ್ಕೆ ಅವು ಕಳ್ಕೋಬೇಡಪ್ಪ ಅನ್ನೋದಕ್ಕೆ ನಾವು ಕಳಕಪ್ಪ ಅಂತ ಇಡ್ತೀವ್ರಿ. ಈ ಥರ ಪ್ರತಿಯೊಂದನ್ನು ಹಾಸ್ಯಕ್ಕೆ ಹಿನ್ನೆಲೆ ರೀ. ಜ್ಯೋತಿಷ್ಯ ಅಂತೂ ನಾವು ಯಾವತ್ತೂ ಕೇಳಂಗಿಲ್ಲ. ಯಾಕಂದ್ರೆ ಕೇಳಕ್ಕೆ ರೊಕ್ಕಿರಂಗಿಲ್ಲ ನಮ್ಮಲ್ಲಿ. ಅವ ಜ್ಯೋತಿಷ್ಯ ಜ್ಯೋತಿಷ್ಯ ಅಂತ ಬಾತಮ್ಮದ್ರಲ್ಲೇ ನೀನು ಅನ್ನದ ದಾರಿ ಹುಡುಕ್ಯೋ ಮೊದ್ಲು. ನಮಗೇನು ಜ್ಯೋತಿಷ್ಯ ಹೇಳ್ತಿಲ್ಲ. ನಮ್ಮ ಓಣಿಗೊಬ್ಬ ಜ್ಯೋತಿಷ್ಯ ಹೇಳೋ ಬಂದಿದ್ದೀನಿ ರೀ. ಬರ್ರಿ ಸರ ಏನು ನಿಮಗೆ ಒಟ್ಟ ಹಸಿವೆ ಆಗಲಾರ್ದಂಥ ಅದೊಂದು ಔಷಧ ಕೊಡ್ತೇನೆ ನಾನಂದ. ಬಾಬಾ ಎಂಥ ಔಷಧಲೇ ಅಂತೆ ನಾನು. ಹಸಿವೆ ಆಗಲಾರ್ದಂಥ ಔಷಧ ರೀ ಅದು. ಔಷಧ ನುಂಗದಲ್ರಿ ಸರ. ತಾಯ್ತಾ ಕೊಳ್ಳ ಕಟ್ಟಿಕೊಂಡ್ಬಿಟ್ರೆ ಹತ್ರ ಹಸಿವಿನ ಆಗೋದಿಲ್ಲ. ಹಾಂ, ಮತ್ತು ಇದಕ್ಕೆ ನಾ ಏನು ಕೊಡಲಿ ಅಂದೆ. ಒಂದು ಊಟ ಹಾಕ್ಸ್ಬಿಟ್ರಿ ಸರ್ ಎಲ್ಲರೂ ಹೋಟೆಲ್ದಾಗ ಅಂದ. ಅಮ್ಮ ಊಟ ಮಾಡಿ ನನಗೆ ಹಸಿವೆ ಆಗಲಾರ ತಾಯ್ತಾ ಕೊಡಕತ್ತೇನೆ ರೀ ಇದು ಮಂತ್ರನ. ನಿಮಗೆ ಧನಲಕ್ಷ್ಮಿ ಒಲಿತಾಳ ಅಂತ ಯಂತ್ರ ಬರೆದು ಕೊಡ್ತೀನಿ ಅಂತ ಕರೀತಾರಂದ್ರೆ ಅವರ ಅದನ್ನು ಕಟ್ಟಿಕೊಂಡು ಯಾಕೆ ಶ್ರೀಮಂತರ ಆಗವಲ್ರು? ನಮ್ಮ ಅಣ್ಣನ ಜ್ಯೋತಿಷ್ಯ ಸ್ನೇಹಿತರೆ. ನಮ್ಮ ಅಣ್ಣನ ಜ್ಯೋತಿಷ್ಯ ಅವನಂತ ಬೇಕಾದಷ್ಟು ಮಂದಿ ಜ್ಯೋತಿಷ್ಯ ಕೇಳಕ್ಕೆ ಬರ್ತಾರೆ. ಒಂದು ದಿವಸ ನಾನು ಪಕ್ಕದಾಗ ಕೂತಿದ್ದೆ. ಒಂದು ಜಾತಕ ಇಟ್ಟ ಮುಂದೆ ನಮ್ಮ ಅಣ್ಣ ತೊಗೊಂಡ. ಏನಪ್ಪ ಭರಮಪ್ಪ ಅಂತ. ನಮಸ್ಕಾರ ರೀ ಸರ, ನಂದು ಭವಿಷ್ಯ ಹೇಳ್ಬೇಕು ಸರಿ. ಇದು ನಿಂದ ಜಾತಕ? ಹ್ಞೂ ರೀ. ನಿಮ್ಮ ಅಪ್ಪನ ಹೆಸರು ಸಿದ್ದಪ್ಪನ? ಭರಮಪ್ಪ. ತಂದೆ ಸಿದ್ದಪ್ಪನ? ಹೌದು ರೀ ಸಿದ್ದಪ್ಪ ರೀ. ನಿನಗೆ 2 ಹೆಂಡ್ರಣ್ಣ? ಗಾಬರಿ ಬಿಟ್ಟವ. ಹೌದು ಸರ್ ನನಗೆ 2 ಹೆಂಡ್ರ ರೀ. 2 ಹೆಂಡ್ರ ನೋಡು 8 ಮಕ್ಕಳು. ಆಕೆಗೆ 4, ಈಕೆಗೆ 4. ಹೌದ್ರಿ? ಹೌದ್ರಿ 8 ಮಕ್ಕಳು ರೀ. ಆಕೆಗೆ 3 ಮಕ್ಕಳು, ಈಕೆ 3 ಮಕ್ಕಳು. ಹೌದ್ರಿ ಕರೆಕ್ಟ್ ರೀ. ಈ ಸದ್ಯ ಇಲ್ಲಿ ಬರೋ ಮುಂದೆ ಅಕ್ಕಿ ಮನೆಗೆ 50 ಮೂಟೆ ಅಕ್ಕಿ, ಈಕಿ ಮನೆಗೆ 50 ಮೂಟೆ ಸಕ್ಕರೆ ತಂದು ಹಾಕಿ ಬಂದು ಯಾವುದಿಲ್ಲ ಗಾಳಿಗೆ ಬಿದ್ದುಬಿಟ್ಟ. ಮುಂದೆ ಹೇಳಬೇಡ್ರಿ ಅನಾಹುತ ಹಾಕಿ. ಎಲ್ಲ ಕರೆಕ್ಟ್ ಹೋದ್ರಿ, ಎಲ್ಲ ಕರೆಕ್ಟ್ ರೀ. 100 ರೂಪಾಯಿ ಕೊಟ್ಟು ಸುಮ್ಮನೆ ಎದ್ದೋಗ್ಬಿಟ್ಟ. ನಾನು ಆಶ್ಚರ್ಯ ಆಗಿಬಿಟ್ಟೆ. ನಮ್ಮ ಅಣ್ಣ ಎಷ್ಟು ಶಾಣೆ ಯಾವಾಗ ಅದ, ಇಷ್ಟು ಅತೀಂದ್ರಿಯ ಜ್ಞಾನಿ ಯಾವಾಗ ಅದ. ಏನಣ್ಣ ಎಲ್ಲ ಆ್ಯಸ್ ಇಟ್ ಈಸ್ ಹೇಳಿಬಿಟ್ಟಲ್ಲ. 2 ಹೆಂಡ್ರು 8 ಮಕ್ಕಳು ಎಲ್ಲ ಹೇಳಿದೆಯಲ್ಲ ಅಂದ್ರೆ ಇದ್ರಾಗ ಏನು ದೊಡ್ಡಸ್ತಿಲ್ಲೋ. ತಂದದ್ದು ಜಾತಕ ಅಲ್ಲ, ರೇಷನ್ ಕಾರ್ಡು ಅಂತ. ತಾಳ್ಮೆಯಿಂದ ಕಾಯಬೇಕು ಸ್ನೇಹಿತರೆ. ಅದು ನಿಮಗಿಲ್ಲ. ಈ ಟೆನ್ಷನ್ ಲೈಫಲ್ಲಿ ತಾಳ್ಮೆಯಿಂದ ಕಾಯುವಂಥ ಸ್ವಭಾವ ನಿಮಗೆ ಬಂದಿಲ್ಲ. ಬೇಗ ಮುಟ್ಟಿದ್ರೆ ಸಾಕು. ಇಲ್ಲಿ ನೋಡ್ರಿ, ಸಿಗ್ನಲ್ ಲೈಟೇ ನಿಮ್ಮ ಜೀವನಕ್ಕೆ ಉದಾಹರಣೆ. ಕಷ್ಟಗಳು ಬಂದಾಗ ಮನುಷ್ಯ ತಾಳಬೇಕು. ಸ್ವಲ್ಪ ಹೊತ್ತು ನಿಂತು ಹೋದರೆ ಜೀವನ ಸುಗಮ ಅನ್ನೋದಕ್ಕೆ ನಿಮ್ಮ ಸಿಗ್ನಲ್ ಲೈಟ್ಗಳದೇ ಉದಾಹರಣೆ ಕೊಡ್ತೀನಿ. ಸಿಗ್ನಲ್ ಲೈಟ್ ಕೆಂಪು ರೆಡ್ ಹೌದಾ? ನಿಲ್ತೀರಿ. ಯಾಕೆ? ಅಪಾಯ, ಕಷ್ಟ. ಸ್ವಲ್ಪ ನಿಂತರೆ ಗ್ರೀನ್ ಸಿಗ್ನಲ್ ಬರ್ತದೆ, ಲೈನ್ ಕ್ಲಿಯರ್ ಆಗ್ತದೆ, ಮುಂದೆ ಹೋಗ್ತೀರ. ಹಾಗೆ ಕಷ್ಟಗಳು ಬಂದಾಗ ಸಿಗ್ನಲ್ ಬಿದ್ದಿದೆ ಅಂತ ತಿಳ್ಕೊಳ್ಳಿ, ನಿಂತ್ಕೊಳ್ಳಿ, ಗ್ರೀನ್ ಸಿಗ್ನಲ್ ಬರ್ತದೆ ತಾನೇ. ರಾತ್ರಿಯಾಗೇ ಇರಲ್ಲ, ಹಗಲಾಗಲೇಬೇಕು. ಹೌದಾ? ಆ ಹಗಲಾಗ್ತದೆ. ಬದುಕಿನಲ್ಲಿ ಭರವಸೆಯನ್ನು ಕಳ್ಕೊಬೇಡ್ರಿ. ಬದುಕಿನಲ್ಲಿ ಭರವಸೆ ಕಳ್ಕೊಳ್ಳೋದು ಯಾವಾಗ ಬರ್ತದೆ ಅಂದರೆ ನಮಗೆ ಹವ್ಯಾಸಗಳಿಲ್ಲದೆ ಇದ್ದರೆ. ನಮಗೇನು ಹವ್ಯಾಸ ಇಲ್ಲ. ಅನೇಕರು ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಹವ್ಯಾಸಗಳೇ ಇಲ್ಲ. ಸಂಗೀತ ಇಲ್ಲ, ಸಾಹಿತ್ಯ ಇಲ್ಲ. ಫ್ಯಾಕ್ಟ್ರಿಗೆ ಹೋಗ್ತೀವಿ, ರಾತ್ರಿ ಬರ್ತೀವಿ, ಊಟ ಮಾಡಿ ಮಲಗ್ತೀವಿ. ಮತ್ತು ಆಮೇಲೆ ಏನು ಮಾಡ್ತೀರಾ? ಅದೇ ಮಲಗಿದ ಮೇಲೆ ಮಾಡಿ ಸರ್ ನಿದ್ದೆ ಮಾಡ್ತೀವಿ ಸರ್. ಮತ್ತು ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಇದ್ರ ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಂಡು ಕಲೆಗಳನ್ನು ಕಲೀರಿ. ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಪೇಂಟಿಂಗು, ಈ ಬೇಕಾದಷ್ಟು ಕಲೆಗಳಿದೆ. ಏನೂ ಇಲ್ಲದೆ ಇದ್ದರೆ ಒಂದು ಪುಸ್ತಕ ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ. ಇವತ್ತು ಈ ಗಂಗಾವತಿ ಪ್ರಾಣೇಶ ಇಡೀ ನಾಡಿನ ಜನರಿಗೆಲ್ಲ ಪರಿಚಯ ಆಗಿರೋದೇ ಬೀಚಿ, ಭೈರಪ್ಪ, ಕಾರಂತು, ಕೈಲಾಸಂ, ಬೇಂದ್ರೆಯವರ ಪುಸ್ತಕಗಳಿಂದ ಸ್ನೇಹಿತರೆ. ನನ್ನ ಪ್ರಾಣೇಶನ ವೈಶಿಷ್ಟ್ಯ ಏನೂ ಇಲ್ಲ ಇದರಲ್ಲಿ. ಆ ಪುಸ್ತಕಗಳನ್ನ ಓದ್ದೆ ಅದನ್ನೆಲ್ಲ ಜನರಿಗೆ ಹೇಳಬೇಕು ಅಂತ ಅನಿಸ್ತು. ಹೇಳ್ತಾ ಹೊರಟೆ. ಇವತ್ತು ನೀವೆಲ್ಲ ಇಂಥ ರಾತ್ರಿಯಲ್ಲಿ ಕೂತು ನಮ್ಮ ಮಾತು ಕೇಳುವಂಥ ಪುಸ್ತಕ ಓದಿದರೆ ನಿಮಗೂ ಕೂಡ ಈ ಶಕ್ತಿ ಬರ್ತದೆ. ಮೂಕಂ ಕರೋತಿ ವಾಚಾಲಂ.
ಮೂಕರನ್ನು ವಾಗ್ಮಿಯನ್ನಾಗಿ ಮಾಡೋದೇ ಪುಸ್ತಕಗಳು. ಇಲ್ಲಿದಾರಲ್ಲ ಈ ಮಹಾನುಭಾವರು, ಇವರೆಲ್ಲರ ಪುಸ್ತಕಗಳನ್ನ ಓದ್ರಿ. ಮುಂದಿನ ವರ್ಷ ಈ ವೇದಿಕೆಯಲ್ಲಿ ಮುನ್ರಾಜು ನಮಗೊಂದು 10 ನಿಮಿಷ ಅವಕಾಶ ಕೊಟ್ಟರೆ ನಾವು ಮಾತಾಡ್ತೀರಿ ಅಂತೀವಿ. ಯಾಕೆಂದರೆ ಪುಸ್ತಕಗಳು ನಿಮ್ಮನ್ನು ಕೂರೋದಕ್ಕೆ ಬಿಡೋದಿಲ್ಲ, ಎದ್ದು ಓಡಾಡಿಸ್ತವೆ. ನಿಮ್ಮ ಮಕ್ಕಳಿಗೂ ಅಷ್ಟೇ, ಬರೀ ಶಾಲೆ ಓದು, ಬರೀ ಮಾರ್ಕ್ಸ್ ಬೇಡ, ಬಿಡುವಿನ ವೇಳೆಯಲ್ಲಿ ಅವ್ರ ಕೈಯಲ್ಲಿ ಸಾಹಿತ್ಯ ಕೊಡಿ, ಸಂಘ ಸಂಸ್ಥೆ ಚಟುವಟಿಕೆ ಭಾಗವಹಿಸೋದಕ್ಕೆ ಹೇಳಿ ಅದ್ಭುತವಾದಂಥ ವ್ಯಕ್ತಿಗಳು ತಯಾರಾಗ್ತಾರೆ. ನಾವೆಲ್ಲ ಮನುಷ್ಯರಾಗಿ ಹುಟ್ಟುತ್ತೀವಿ, ಮನುಷ್ಯರಾಗಿ ಸಾಯಬಾರ್ದು, ವ್ಯಕ್ತಿಗಳಾಗಬೇಕು. ಮನುಷ್ಯ ಬೇರೆ, ವ್ಯಕ್ತಿ ಬೇರೆ. ವ್ಯಕ್ತಿತ್ವದಿಂದ ವ್ಯಕ್ತಿ ಆಗ್ತಾರೆ. ಎಂಥ ಒಳ್ಳೆಯ ಗುಣ ಸರ್, ಏನು ಹೇಳಿದ್ರು ಕೇಳ್ತಾರೆ, ತುಂಬ ಓದ್ಕೊಂಡಿದ್ದಾರೆ. ಇಲ್ಲೆಲ್ಲ ಇದ್ರಲ್ಲ ಎಲ್ಲ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಅಂತಾರೆ, ಗಣ್ಯ ಮನುಷ್ಯರು ಅಂತಾರೆ. ನೋಡಿದ್ರೆ ಎಲ್ಲರನ್ನ ಗಣ್ಯ ಮನುಷ್ಯರು, ದೊಡ್ಡ ಮನುಷ್ಯರು ಹಿಂಗೆಲ್ಲ ಇಲ್ಲ. ಗಣ್ಯ ಅಂದ ತಕ್ಷಣ ವ್ಯಕ್ತಿಗಳು ಅಂತ ಬರ್ತದೆ. ಅಂದರೆ ವ್ಯಕ್ತಿ ಬೇರೆ, ಮನುಷ್ಯ ಬೇರೆ. ಮನುಷ್ಯರೆಲ್ಲರೂ, ಜೀವ ಇರೋಲ್ಲ ಮನುಷ್ಯರೇ. ಆದರೆ ವ್ಯಕ್ತಿ ಆಗಬೇಕಾದ್ರೆ ಆ ಮನುಷ್ಯನಿಗೆ ಗಣ್ಯತೆಯ ಅನುಭವ ಆಗಬೇಕಾದ್ರೆ ಅವನು ಸಾಹಿತ್ಯ ಸಂಸ್ಕೃತಿ ಓದಬೇಕು. ಈ ದಿಸೆಯಲ್ಲಿ ಬೆಂಗಳೂರು ಜನರಿಗೆ ನಾನು ಹೇಳಬೇಕಾಗಿಲ್ಲ, ತುಂಬ ಸಾಂಸ್ಕೃತಿಕವಾಗಿ ಮುಂದಿದ್ದೀರಾ, ಎಲ್ಲ ಕಾರ್ಯಕ್ರಮಗಳು ಕೇಳ್ತೀರಾ. ಆಗಲೇ ಆ ಸಂಗೀತದ ಬಗ್ಗೆ ನಾನು ತಮಾಷೆ ಮಾಡಿದೆ, ಸನ್ಮಾನ ಮಾಡ್ತಿರ್ಬೇಕಾದ್ರೆ ಏನು ಮ್ಯೂಸಿಕ್ ಹಾಕಿದ್ರಪ್ಪ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅಂಥದನ್ನು ಕೂಡ ಗಮನಿಸುವಂಥ ಗುಣ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ನಮಗೆ ಬಂದದ್ದು ಹಾಗೇನೆ. ನಮ್ಮೆಲ್ಲರ ಭಾಷೆಯನ್ನು ಗಮನಿಸಿದ್ವಿ, ಮಾತಾಡೋದನ್ನು ಗಮನಿಸಿದ್ವಿ, ನೀವು ಹೇಳೋದನ್ನ ಇವ್ರು ಹೇಳೋದನ್ನ, ನೀವು ಅದೇ ಅಭಿಪ್ರಾಯ ವ್ಯಕ್ತಪಡಿಸ್ತೀರ. ನಮ್ಮೂರಲ್ಲೂ ಅದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇಲ್ಲಿ ಮೆಜೆಸ್ಟಿಕಲ್ಲಿ ನಾವು ಯಾವುದೋ ಒಂದು ದಿವಸ ಫ್ರೀ ಇದ್ದಾಗ ಸುಮ್ಮನೆ ಹೋಗ್ತಿರ್ತೀವಿ ಸಪ್ನಾ ಬುಕ್ ಸ್ಟಾಲಿಗೆ. ಇಲ್ಲಿ ಜನ ಬರ್ತಾರೆ, ಏನು ಸರ್ ಇವತ್ತು ಪ್ರೋಗ್ರಾಮ್ ಇಲ್ವಾ, ಫ್ರೀ ಆಗಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿ ಸರ್, ಡೈಲಿ ಮಾತಾಡೋದು ಒಳ್ಳೇದಲ್ಲ. ನೋಡಿ ಎಷ್ಟು ಕನ್ಸರ್ನ್ ಅವರಿಗೆ, ಭಾಳ ಚೆನ್ನಾಗಿ ಮಾತಾಡ್ತೀರಾ ಸರ್, ನಾವು ಭಾಳ ಚೆನ್ನಾಗಿ. ಅದೇ ನಮ್ಮ ಕಡೆ ಒಂದು ದಿವಸ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಅಡ್ಡಾಡ್ಬಿಡ್ರಿ, ಏನಪ್ಪ ನಿಂತೇನು ಗಾಡಿ ಆಗ್ಲೇ ನಿಂದು, ಹಾಂ ಬಂದಾಗಿದ್ದಂಗೆ ಐತಲ್ಲ ಪುಂಗಿ, ಯಾರು ಕರಿವಲ್ರ ಈಗ ನಿನ್ನ ಅಂತವ್ರಿ. ಯದ್ವಾ ತದ್ವಾ ಮಾತಾಡ್ತಾರೆ ನಮ್ಮ ಜನ, ಆದ್ರೆ ಮನಸ್ಸಿಗೆ ತಟ್ಟುವಂತೆ ತಿದ್ದಿಕೊಳ್ಳುವಂತೆ ಮಾತಾಡ್ತಾರ್ರಿ. ಹಾಂ ಇಲ್ಲಿ ಭಾಳ ಸಾಫ್ಟು. ನಮ್ಮ ಕಡೆ ಏನು ಮಾತಾಡ್ತಾರೆ ಸೊಳ ಮಗ ಬಾಬಾ ಬಾಬಾ ಅಂದ್ಬಿಡ್ತಾರೆ ಒಂದ ಮಾತಿನಾಗ. ನೀವು ಪ್ರಾಣೇಶ್ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಬೀಚಿಗೆ ಹೋದ್ರು ನೆಕ್ಸ್ಟ್ ನೀವೇ ನೋಡ್ರಿ, ಎರಡೂ ಒಂದೇ ಹೌದಾ. ಬೀಚಿಗೆ ಹೋದ್ರು ನೆಕ್ಸ್ಟ್ ನೀವೇ, ಈ ಮಾತೇ ಬೇರೆ. ಅದಕ್ಕೆ ಸ್ನೇಹಿತರೆ, ದಯವಿಟ್ಟು ಆದಷ್ಟು ಟಿ ವಿಗಳ ಮುಂದೆ ಕೂಡೋದನ್ನು ಕಡಿಮೆ ಮಾಡಿ, ದಯವಿಟ್ಟು ಪುಸ್ತಕಗಳನ್ನು ಓದಿ, ಅದ್ಭುತವಾದಂಥ ಜ್ಞಾನ ನಿಮ್ಮದಾಗ್ತದೆ. ಕನ್ನಡ ಸೇವೆ, ಕನ್ನಡ ಪರಿಚಾರಿಕೆ, ಕನ್ನಡ ಓದು ಇತ್ಯಾದಿಗಳು ನಿಮ್ಮ ಕಾಲವನ್ನು ಕಳೀರಿ ಅಂತ ಹೇಳ್ತಾ, ನಮ್ಮ ಬಸ್ಸು ಕರೆಕ್ಟ್ 10:45 10 ಗಂಟೆ 10 ನಿಮಿಷ ಇನ್ನೂ ಇಲ್ಲೇ ಇದ್ದೀವಿ ನಾವು. ಬಸ್ ತಪ್ಪಿಸ್ಕೊಂಡ್ರೆ ನಾಳೆ ಹುಬ್ಬಳ್ಳಿಯಲ್ಲಿ ನಿಮ್ಮ ಥರನೇ ಕಾದು ಕೂತು ಜನರ ಕೈಲಿ ಬಯಸಿಕೊಳ್ಬೇಕಾಗ್ತದೆ. ನಮ್ಮ 3 ಸಿಡಿಗಳು ಇಲ್ಲಿದೆ. ಈ 3 ಸಿಡಿಗಳ ಹೊಸ ಸಿಡಿಗಳು ಇದೇ ವಾರದಲ್ಲಿ ಬಿಡುಗಡೆ ಆಗಿದೆ. ಈ 3 ಸಿಡಿಗಳ ಒಟ್ಟು ಬೆಲೆ 180 ರೂಪಾಯಿ. ನಾವು 30 ರೂಪಾಯಿ ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ. ಯಾಕೆ? ಮುನಿರಾಜ್ ಅವ್ರ ಮುಖ ನೋಡಿ ಅಲ್ಲ, ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಮಾಡ್ತಿದ್ದೀರಿ ಅಂತ ಅಲ್ಲ, 10 ಗಂಟೆ 10 ನಿಮಿಷ ಆದರೂ ಇನ್ನೂ ಕೂತು ಕೇಳ್ತಾ ಇದ್ದೀರಿ ಅಂತ ಅಲ್ಲ. 30 ರೂಪಾಯಿ ಯಾಕೆ ಡಿಸ್ಕೌಂಟ್ ಮಾಡ್ತೀವಿ ಅಂದರೆ ಚಿಲ್ಲರೆ ಸಮಸ್ಯೆ ಆಗುತ್ತೆ. ಅದಕ್ಕೆ 180 ರೂಪಾಯಿಯಿಂದ 30 ರೂಪಾಯಿ ಡಿಸ್ಕೌಂಟ್ ಮಾಡಿ ಬರೀ 150 ರೂಪಾಯಿಗೆ 3 ಸಿಡಿಗಳು ನಮ್ಮ ಕಲಾವಿದರೆ ಇಲ್ಲಿ ನಿಂತು ಮಾರ್ತಾರೆ. ದಯವಿಟ್ಟು 150 ರೂಪಾಯಿ ಚೇಂಜ್ ಕೊಟ್ಟು ಈ 3 ಹೊಸ ಸಿಡಿಗಳನ್ನ ಕೊಂಡ್ಕೊಂಡು ಹೋಗಬೇಕು ಅಂತ ನಿಮ್ಮೆಲ್ಲರೂ ವಿನಂತಿಸ್ತಾ, ದಯವಿಟ್ಟು ಫೋಟೋ ಆಟೋಗ್ರಾಫಿಗಾಗಿ ದಯವಿಟ್ಟು ವೇದಿಕೆ ಹತ್ತಿ ಬರಬೇಡಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಮತ್ತೊಮ್ಮೆ ಸಮಯ ಸಿಕ್ಕಾಗ ಪೂರ್ಣ ಸಮಯದಲ್ಲಿ ವಿನೋಗಿಸೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಮುಂದಿನ ಅನೌನ್ಸ್ಮೆಂಟ್ ಏನಾದರೂ ಇದ್ದರೆ ಕಾರ್ಯಕರ್ತರು ಬಂದು ಅನೌನ್ಸ್ಮೆಂಟ್ ಮಾಡ್ಬೇಕಂತ ಅವ್ರು ಕೇಳ್ಕೊಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.